ನನ್ನ ಒಂದು ಪ್ರಸ್ತಾಪ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನವನ್ನ ಆಧಾರವಾಗಿಟ್ಟುಕೊಂಡು ನಾನು ಸಮಾಧಾನವನ್ನ ಕುರಿತು ನಾನು ಮಾತನಾಡ್ತಾ ಇದ್ದೇನೆ. ಈ ಲೋಕವು ಸಮಾಧಾನವನ್ನ ಹೊಂದಲಲ್ಲದೆ ಹೋಗಿದೆ. ದೇವರು ತಾನೇ ಕೊಟ್ಟಿರ್ತಕ್ಕಂಥ ಸಮಾಧಾನವನ್ನು ಹೊಂದಲು ಅದು ಹಿಂದೆ ಸಾಗುತ್ತಾ ಇದೆ. ಈ ಲೋಕದ ಮನುಷ್ಯರು ತಾವು ಏನನ್ನ ಹೊಂದಿದ್ದಾರೋ ಅದನ್ನೇ ಸಂತೋಷ ಎಂಬುದಾಗಿ ತಿಳಿದುಕೊಂಡವರಾಗಿ ಜೀವಿಸ್ತಾ ಇದ್ದಾರೆ. ಆದರೆ ದೇವರು ತಾನೇ ನಮಗೆ ಕೊಟ್ಟಿರ್ತಕ್ಕಂಥ ಸಂತೋಷ, ಆತನು ಸ್ವತಃವಾಗಿ ಅನುಭವಿಸಿರ್ತಕ್ಕಂಥ ಸಂತೋಷ, ಅನುಭವಿಸಿರ್ತಕ್ಕಂಥ ಸಮಾಧಾನ, ಆ ಸಮಾಧಾನವನ್ನ ನನ್ನಲ್ಲಿ ನೀವು ಕಲಿತುಕೊಳ್ಳಿರಿ, ನನ್ನಲ್ಲಿ ನೀವು ತಿಳಿದುಕೊಳ್ಳಿರಿ, ನನ್ನನ್ನ ಅನುಸರಿಸಿರಿ, ನನ್ನನ್ನು ನೀವು ಮಾದರಿಯಾಗಿ ಮಾಡಿಕೊಳ್ಳಿರಿ ಎಂಬುದಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಈ ಲೋಕದಲ್ಲಿ ಆತನೇ ಮಾದರಿಯಾಗಿ ಈ ಲೋಕದಲ್ಲಿ ನಮಗೆ ಮಾದರಿಯನ್ನ ತಿಳಿಸಿಕೊಟ್ಟಿದ್ದಾನೆ. ಕಳೆದ ಸಂದೇಶದಲ್ಲಿ ನಾನು ಸಮಾಧಾನವನ್ನ ಕಳೆದುಕೊಂಡಂತಹ ದಾವೀದನ ಕುರಿತಾದಂತಹ ವಿಷಯವನ್ನು ನಾನು ತಿಳಿಸ್ತಾ ಬಂದೆ. ದಾವೀದನು ತಾನೇ ದೇವರು ಕೊಟ್ಟಿದಂತಹ ಸಮಾಧಾನವನ್ನ ಕಳಕೊಂಡವನಾಗಿ ಆತನು ಜೀವಿಸುವಾಗ ಆತನ ಜೀವಿತದಲ್ಲಿ ಅನೇಕ ಘಟನೆಗಳು ಸಂಭವಿಸಿದವು. ನಾವು ನೋಡ್ತೇವೆ, ದಾವೀದನು ಆತನು ಬಾಲ್ಯದಿಂದಲೇ ಆತನು ವೀರಾವೇಶದಿಂದ ಕರ್ತನ ಮುಂದೆ ಜೀವಿಸಿದಂತವನು, ಕರ್ತನಿಗೆ ಆತನು ತನ್ನನ್ನು ಸಮರ್ಪಣೆ ಮಾಡಿಕೊಂಡಂತವನು. ಬಾಲ್ಯದಲ್ಲಿಯೇ ಆತನು ದೇವರಿಗೆ ಬಹಳ ಹತ್ತಿರವಾಗಿದಂತವನು. ಯೌವನ ಕಾಲದಲ್ಲಿ ದೇವರ ನೊಗವನ್ನ ಆತನು ಹೊತ್ತುಕೊಂಡವನಾಗಿ ಜೀವಿಸಿದಂತವನು. ಈಗ ನಾವು ನೋಡುವಾಗ ದಾವೀದನಿಗೆ ಎಲ್ಲವೂ ಕೂಡ ಪ್ರಾಪ್ತವಾಗಿದೆ. ಆತನಿಗೆ ಪ್ರತ್ಯೇಕವಾದಂತಹ ಒಂದು ರಾಜ್ಯವಿದೆ. ಆತನಿಗೆ ಹೆಂಡತಿಯರಿದ್ದಾರೆ, ಮಕ್ಕಳಿದ್ದಾರೆ. ಆತನ ಆಡಳಿತ ಬಹಳ ಉತ್ತಮವಾದ ನಡೀತಾ ಇದೆ. 4 ದಿಕ್ಕುಗಳಿಂದ ಯಾವುದೇ ರೀತಿಯಲ್ಲಿ ಅವನಿಗೆ ತೊಂದರೆ ಇಲ್ಲ. ಅವನ ವಿರೋಧಿಗಳು ಯಾರು ಕಾಣ್ತಾ ಇಲ್ಲ. ಹೀಗಿರುವಾಗ ನಾವು ನೋಡ್ತೇವೆ, ಆತನು ತನ್ನ ಜೀವಿತವನ್ನ ಆತನು ಪ್ರಾರಂಭಿಸುವಾಗ ಹೇಗೆ ಆತನು ಒಳ್ಳೆಯ ಮನಸ್ಸುಳ್ಳವನಾಗಿ ಜೀವಿಸುತ್ತಾನೋ ಅದೇ ಪ್ರಕಾರವಾಗಿ ಆತನು ಜೀವಿಸುತ್ತಾ ಬಂದಿದ್ದಾನೆ. ಆತನು ಬಾಲ್ಯವನ್ನ ಕಳೆದು ಯೌವನವನ್ನು ಅನುಭವಿಸಿ ಈಗ ಸರಿಸುಮಾರು ಮಧ್ಯ ವಯಸ್ಕನಾಗಿ 50 ವರ್ಷಗಳ ಆಸುಪಾಸಕ್ಕೆ ಬಂದಿದ್ದಾನೆ ಆತನು. ನಾವು ಸಮುವೇಲನ 2ನೇ ಸಮುವೇಲನ ಗ್ರಂಥ 8ನೇ ವಚನ 8ನೇ ಅಧ್ಯಾಯ 14ನೇ ವಚನಕ್ಕೆ ನಾವು ಬರುವಾಗ, 2 Samuel chapter 8 verse 14 ನಾವು ಇಲ್ಲಿ ಹೀಗೆ ಓದುವಂತವರಾಗಿದ್ದೇವೆ. ಯೆಹೋವನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯ ಉಂಟಾಯಿತು. ನಾವಿಲ್ಲಿ ನೋಡ್ತೇವೆ, ಈ ವಾಕ್ಯವನ್ನು ಓದುವಾಗ ದಾವೀದನು ಎಷ್ಟರ ಮಟ್ಟಿಗೆ ಆಶೀರ್ವದಿಸಲ್ಪಟ್ಟನು ಎಂಬುದಾಗಿ ನಾವು ತಿಳಿದುಕೊಳ್ಳುವಂತವರಾಗಿದ್ದೇವೆ. ಯೆಹೋವನ ಅನುಗ್ರಹದಿಂದ ಆತನು ಎಲ್ಲೇ ಹೋದರೂ ಆತನಿಗೆ ಉಂಟಾಯಿತು. ಅಂದ್ರೆ ಏನು? ಕರ್ತನು ಅವನನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ದಾನೆ. ಕರ್ತನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡುವುದರಿಂದ ಆತನ ರಾಜ್ಯದಲ್ಲಿ ಸಮಾಧಾನ ನೆಲೆಸಿದೆ. ಆತನ ರಾಜ್ಯದಲ್ಲಿ ನೆಮ್ಮದಿ ಇದೆ. ಆತನು ಎಲ್ಲೇ ಹೋದರೂ ಆತನಿಗೆ ಜಯ ಲಭಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ದಾವೀದನು ಮಾಡುವಂತ ಕಾರ್ಯವನ್ನು ನಾವು ನೋಡುವಂತವರಾಗಿದ್ದೇವೆ. ಆತನಿಗೆ ಸಮಾಧಾನವಿದೆ, ಶಾಂತಿ ಇದೆ, ಎಲ್ಲೇ ಹೋದರೂ ಆತನಿಗೆ ಒಂದು ಜಯ ಸಿಗುತ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಅದೇ 2ನೇ ಸಮುವೇಲನ ಪುಸ್ತಕ ಗ್ರಂಥ 11ನೇ ಅಧ್ಯಾಯಕ್ಕೆ ನಾವು ಬರುವಷ್ಟರ ಒಳಗೆ ನಾವು 8ನೇ ವಚನದಲ್ಲಿ 8ನೇ ಅಧ್ಯಾಯದಲ್ಲಿ ನೋಡುವಾಗ ಆತನಿಗೆ ಜಯ ಸಿಕ್ಕಿದೆ, ಆತನಿಗೆ ಸಮಾಧಾನ ಎಲ್ಲವೂ ಸಿಕ್ಕಿದೆ. ಅದೇ
ಎರಡನೇ ಸಮುವೇಲನ ಗ್ರಂಥದ 11ನೇ ಅಧ್ಯಾಯಕ್ಕೆ ನಾವು ಬರುವಾಗ ದಾವೀದನು ದಾರಿ ತಪ್ಪುವುದನ್ನು ನಾವು ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವಜನರೇ, ಇದು ನಮಗೆ ಏನೆಲ್ಲ ತಿಳಿಸುವಂತದ್ದಾಗಿದೆ ಎಂಬುದಾಗಿ ಹೇಳುವಾಗ, ಆತ್ಮಿಕ ಜೀವಿತ ಎನ್ನುವಂಥದ್ದು ಅದು ಒಂದು ದಿನ ನಾವು ಪಡಕೊಂಡು ಮತ್ತೆ ಅದನ್ನು ನಾವು ಬಿಟ್ಟು ಬಿಡುವಂತದ್ದಲ್ಲ. ಆತ್ಮಿಕ ಜೀವಿತ ಎನ್ನುವಂಥದ್ದು ನಾವು ಒಂದು ಸಾರಿ ಹೊಂದಿ ಮತ್ತೆ ನಾವು ನಿರ್ಭಯವಾಗಿ ಜೀವಿಸುವಂತದ್ದಲ್ಲ. ನನ್ನ ಪ್ರಿಯ ದೇವಜನರೇ, ಇದು ನಮ್ಮ ಜೀವಿತದ ಕಟ್ಟ ಕಡೆಯವರೆಗೂ ನಾವು ಅನುಸರಿಸಬೇಕಾದಂತಹ ಒಂದು ನಿಯಮವಾಗಿದೆ. ಆತ್ಮಿಕ ಜೀವಿತದಲ್ಲಿ ನಾವು ನೋಡುವಾಗ ಅದನ್ನು ನಾವು ಇವತ್ತು ಪಡಕೊಂಡು ನಾಳೆ ಅದನ್ನು ನಾವು ಬಿಟ್ಟು ಬಿಡುವಂತದ್ದಲ್ಲ. ನಮ್ಮ ಜೀವಿತದ ಉದ್ದಕ್ಕೂ ಅದನ್ನು ನಾವು ಕ್ಯಾರಿ ಮಾಡಿಕೊಂಡು ಹೋಗ್ತಾನೆ ಇರಬೇಕು. ಎಲ್ಲಿ ತನಕ ನಾವು ಹೋಗ್ತೇವೆ ಎಂಬುದಾಗಿ ಹೇಳುವಾಗ ಅದಕ್ಕೆ ಕೊನೆ ಇಲ್ಲ. ಒಬ್ಬ ಮನುಷ್ಯನ ಜೀವಿತ ಅದನ್ನು ಹುಟ್ಟುವಾಗ ಪ್ರಾರಂಭವಾಗ್ತದೆ. ಹುಟ್ಟುವಾಗ ಪ್ರಾರಂಭವಾಗುವಂತ ಜೀವಿತ ಅದು ಎಲ್ಲಿ ಕೊನೆ ಆಗ್ತದೆ ಎಂಬುದಾಗಿ ಹೇಳುವಾಗ, ಮನುಷ್ಯನು ಈ ಲೋಕವನ್ನ ಬಿಡುವಾಗ ಅದು ಕೊನೆಯಾಗುವಂತದ್ದಾಗಿದೆ. ಹಾಗಾಗಿ ಪ್ರಾರಂಭದಿಂದ ಕೊನೆಯವರೆಗೂ ಅದನ್ನೇ ತಾನೇ ನಾವು ನೋಡ್ತೇವೆ, ವಾಕ್ಯದಲ್ಲಿ ಓದ್ತೇವೆ. ಅದನ್ನ ಸೊಲೊಮೋನನು ಬಹಳ ಮಾರ್ಮಿಕವಾಗಿ ಬರೆದಿದ್ದಾನೆ. ಒಬ್ಬ ಮನುಷ್ಯನ ಜೀವಿತ ಏನೇ ಆಗಿರ್ಲಿ, ಪ್ರಾರಂಭಕ್ಕಿಂತ ಅಂತ್ಯ ಮುಖ್ಯ ಎಂಬುದಾಗಿ ಆತನು ಹೇಳಿದ್ದಾನೆ. ಪ್ರಾರಂಭ ಹೇಗೋ ಇರ್ತದೆ, ಆದರೆ ಅಂತ್ಯವನ್ನು ನೋಡುವಾಗ ಅದಕ್ಕೆ ನಾವು ಒಂದು ಫುಲ್ ಸ್ಟಾಪ್ ಅನ್ನು ಹಾಕ್ಬೇಕಾದರೆ ಅದು ಬಹಳ ಉತ್ತಮವಾದ ರೀತಿ ಇರಬೇಕೆಂಬುದನ್ನು ನಮಗೆ ತಿಳಿಸುವಂತದ್ದಾಗಿದೆ. ನಾನು ಕಳೆದ ಸಾರಿ ತಿಳಿಸಿದ ಪ್ರಕಾರವಾಗಿ ಅದನ್ನು ಮತ್ತೊಮ್ಮೆ ಜ್ಞಾಪಿಸ್ತಾ ಇದ್ದೇನೆ. ಒಬ್ಬ ವಾಹನ ಚಾಲಕ ಅಥವಾ ಡ್ರೈವರ್ ಅವನು ಎಷ್ಟೋ ವರ್ಷಗಳ ಕಾಲ ಒಂದು ವಾಹನವನ್ನ ಯಾವುದೇ ರೀತಿಯಲ್ಲಿ ಅಪಘಾತವಿಲ್ಲದೆ ಓಡಿಸಿರಬಹುದು. ಆದರೆ ಮರುಕ್ಷಣದಲ್ಲಿ ಅಥವಾ ನಾಳೆ ಆತನು ಆ ಒಂದು ವಾಹನವನ್ನ ಅಪಘಾತವಿಲ್ಲದೆ ಓಡಿಸ್ತಾನೆ ಎಂಬುದಕ್ಕೆ ಯಾವುದೇ ರೀತಿಯ ಪುರಾವೆಗಳು ಸಿಕ್ಕೋದಿಲ್ಲ. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ಆತ್ಮಿಕ ಜೀವಿತದಲ್ಲಿಯೂ ಕೂಡ ನಾವು ಬಾಲ್ಯದಲ್ಲಿ ನಾವು ಆತ್ಮಿಕರಾಗಿದ್ದೆವು, ಯೌವನದಲ್ಲಿ ನಾವು ಆತ್ಮಿಕರಾಗಿದ್ದೆವು. ಅದೇ ಪ್ರಕಾರವಾಗಿ ಸಾಯುವ ತನಕ ನಾವು ಆತ್ಮಿಕರಾಗಿಯೇ ಜೀವಿಸಬೇಕೆಂಬುದನ್ನ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಯಾಕೆ ಎಂಬುದಾಗಿ ಹೇಳುವಾಗ, ಯಾವ ಕ್ಷಣದಲ್ಲಿ, ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ ಸೈತಾನನು ನಮ್ಮನ್ನ ಬೀಳಿಸ್ತಾನೋ ಗೊತ್ತಿಲ್ಲ. ಸೈತಾನನ ಉದ್ದೇಶ ಏನು? ಆತ್ಮಿಕರನ್ನ, ಸಾತ್ವಿಕರನ್ನ ಬೀಳಿಸುವಂತದ್ದೇ ಅವನ ಮೂಲ ಉದ್ದೇಶವಾಗಿದೆ. ದಾವೀದನು ಬಾಲ್ಯದಲ್ಲಿ ಆತನು ಉತ್ತಮವಾದ ಒಂದು ಹಾಡುಗಾರನಾಗಿದ್ದನು, ಉತ್ತಮವಾದ ಸಂಗೀತಗಾರನಾಗಿದ್ದನು. ಯೌವನ ಕಾಲದಲ್ಲಿ ಆತನು ಬಹಳ ಬಲಶಾಲಿಯಾಗಿದ್ದನು, ಯುದ್ಧ ವೀರನಾಗಿದ್ದನು. ಇಂತಹ ದಾವೀದನು ಈಗ ನೋಡುವಾಗ ಆತನಿಗೆ ಎಲ್ಲವೂ ಸರಿ ಇದೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ರಾಜ್ಯವಿದೆ, ಒಂದು ದೊಡ್ಡ ಜನಾಂಗವಿದೆ. ಹೀಗಿರುವಾಗ ನಾವು ಇದೇ 2 ಸಮುವೇಲ 11ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ಹೀಗೆ ಓದ್ತೇವೆ. ಮರು ವರ್ಷ ಅರಸನು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ, ಅಂದ್ರೇನು, ಈಗ ಯುದ್ಧ ಕಾಲ ಬಂದಿದೆ. ಯುದ್ಧ ಕಾಲ ಬಂದಿರುವಾಗ ದಾವೀದನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು. ನಾನು ಇಷ್ಟು ವರ್ಷಗಳ ಕಾಲ ಯುದ್ಧ ಮಾಡಿದ್ದೇನೆ, ಇಷ್ಟು ವರ್ಷಗಳ ಕಾಲ ನಾನು ಯುದ್ಧ ಮಾಡಿ ನಾನು ದಣಿದಿದ್ದೇನೆ. ಈಗ ನಾನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳಬೇಕೆಂಬತಕ್ಕಂತ ಆಲೋಚನೆ ಅವನಿಗೆ ಬಂತು. ನನ್ನ ಪ್ರಿಯ ದೇವಜನರೇ, ಇದನ್ನೇ ನಾವು ಆಲಸ್ಯ ಎಂಬುದಾಗಿ ನಾವು ಕರೆಯುವಂತವರಾಗಿದ್ದೇವೆ. ಈ ಲೋಕದಲ್ಲಿ ನಮಗೆ ದೇವರು ಕೊಟ್ಟಿರ್ತಕ್ಕಂತ ಸಮಾಧಾನವನ್ನ ಕೆಡಿಸುವಂತಹ, ಆ ಸಮಾಧಾನವನ್ನು ಕಿತ್ತುಕೊಳ್ಳುವಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ಅಸ್ತ್ರ ಯಾವುದು ಸೈತಾನಿಗೆ ಎಂಬುದಾಗಿ ಹೇಳುವಾಗ ಅದು ಅಲಾಸ್ಯವೇ ಆಗಿದೆ. ದಾವೀದನು ತನ್ನ ಜೀವಿತದಲ್ಲಿ ಅಲಾಸ್ಯಕ್ಕೆ ಒಳಗಾದನು. ಯಾವುದೇ ಒಬ್ಬ ವ್ಯಕ್ತಿ ಆತನಿಗೆ ತನ್ನ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಎಲ್ಲಾ ಕಾರ್ಯಗಳ ನಿಮಿತ್ತವಾಗಿ ಆತನಿಗೆ ಒಂದು ಸಾರಿ ಆತನು ವಿಶ್ರಮಿಸಿಕೊಳ್ಳಬೇಕಂತಕ್ಕಂಥ ಆಲೋಚನೆ ಬರ್ತದೆ. ವಿಶ್ರಮಿಸಿಕೊಳ್ಳಬೇಕೆಂಬ ಆಲೋಚನೆ ಬಂದಾಗ
ಆತನು ಆತ್ಮಿಕ ಜೀವಿತದಲ್ಲಿಯೂ ಕೂಡ ಎಷ್ಟೋ ಸಾರಿ ಎಡರು ತೊಡಗಳು ಬರ್ತವೆ. ಆ ಎಡರು ತೊಡಗಳು ಬಂದಾಗ ನಾವು ಅಲಾಸ್ಯವನ್ನ ತೋರಿದಾಗ ಅಲ್ಲಿ ನಾವು ಸೋತು ಹೋಗುವಂತ ನೋಡುವಂತವರಾಗಿದ್ದೇವೆ. ದಾವೀದನಂತ ಶೂರನೇ, ದಾವೀದನಂತ ದೇವರಿಗೆ ಒಪ್ಪಿಗೆ ಆಗಬೇಕಾದಂತ ಮನುಷ್ಯನೇ ಇಲ್ಲಿ ನಾವು ನೋಡುವಾಗ ಆತನು ವ್ಯಭಿಚಾರದಲ್ಲಿ ಬಿದ್ದನೆಂಬುದನ್ನು ನಾವು ಇದೇ 11ನೇ ಅಧ್ಯಾಯ ನೋಡುವಂತವರಾಗಿದ್ದೇವೆ. ಆತನು ಯೋವಾಬನನ್ನು ತನ್ನ ಸೇವಕರನ್ನು ಎಲ್ಲಾ ಇಸ್ರಾಯೇಲರನ್ನು ಯುದ್ಧಕ್ಕೆ ಕಳುಹಿಸಿದನು. ದಾವೀದನು ಯೆರೂಸಲೇಮಿನಲ್ಲಿಯೇ ಇದ್ದನೆಂಬುದನ್ನು ನೋಡ್ತೇವೆ ನಾವು. ನನ್ನ ಪ್ರಿಯ ದೇವಜನರೇ, ನಾವು ಕೂಡ ಎಷ್ಟೋ ಸಾರಿ ನಾವು ಆತ್ಮಿಕ ಅಧಪತನಕ್ಕೆ ನಾವು ಬೀಳುವಂತವರಾಗಿದ್ದೇವೆ. ನಾನು ದೊಡ್ಡ ಪ್ರಾರ್ಥನೆ ವೀರನಾಗಿದ್ದೇನೆ, ನಾನು ದೊಡ್ಡ ಸಭೆಯ ಹಿರಿಯನಾಗಿದ್ದೇನೆ, ನಾನು ಕುಟುಂಬದಲ್ಲಿ ಪ್ರಾರ್ಥನಾ ವೀರನಾಗಿದ್ದೇನೆ, ನಾನು ಒಳ್ಳೆಯ ತಂದೆ ಆಗಿದ್ದೇನೆ, ನಾನು ಒಳ್ಳೆಯ ನೌಕರಿ ಮಾಡಿದಂತ ಒಬ್ಬ ವ್ಯಕ್ತಿ ಆಗಿದ್ದೇನೆ. ಈ ರೀತಿಯಾಗಿ ನಾವು ಆಲೋಚನೆ ಮಾಡುತ್ತಾ ಒಂದು ಕ್ಷಣ ನಾವು ಸೈತಾನನಿಗೆ ನಮ್ಮನ್ನ ನಾವು ಒಪ್ಪಿಸಿಕೊಡುವಂತದ್ದಾದರೆ ಅಂದ್ರೆ ಏನು, ಆಲಸ್ಯವನ್ನ ನಾವು ಜೀವಿತಕ್ಕೆ ನಾವು ತೆಗೆದುಕೊಳ್ಳುವಂತದ್ದಾದರೆ ಆ ಆಲಸ್ಯ ಅನ್ನುವಂಥದ್ದು ನಮ್ಮನ್ನ ತಟಸ್ಥ ಭಾವನೆಗೆ ತರುವಂತದ್ದಾಗಿದೆ. ಆ ಆಲಸ್ಯ ನಮ್ಮನ್ನ ತಟಸ್ಥ ಭಾವನೆಗೆ ತರುವಾಗ ನಾವು ಯಾವ ಕಾರ್ಯಗಳನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು ಎಂಬತಕ್ಕಂಥ ಆಲೋಚನೆಯಿಂದ ನಾವು ಹೊರಬಂದು ನಾವು ಸಂಪೂರ್ಣವಾಗಿ ಉಡಾಫೆಯ ಜೀವಿತಕ್ಕೆ ನಾವು ನಮ್ಮನ್ನ ಒಪ್ಪಿಸಿಕೊಡುವಂತವರಾಗಿದ್ದೇವೆ. ಯಾವಾಗ ಉಡಾಫೆಯ ಜೀವಿತ ನಮ್ಮ ಜೀವಿತದಲ್ಲಿ ಬರ್ತದೋ ಆಗ ನಮಗೆ ಮಂಕು ಕವಿಯುವಂತದ್ದಾಗುತ್ತದೆ. ಆ ಮಂಕು ಕವಿಯುವಾಗ ನಾವು ದೇವರಿಂದ ನಾವು ದೂರವಾಗುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವಜನರೇ, ದಾವೀದನು ಮೂರಾವರ್ತಿ ಆತನು ದೇವರಲ್ಲಿ ಆತನು ಮೊರೆ ಇಡುವಂತವನಾಗಿದ್ದನು. ಆತನಿಗೆ ದುಃಖ ಬಂದಾಗ ಮಾತ್ರವಲ್ಲದೆ ಆತನಿಗೆ ಬೇಸರಿಕೆ ಉಂಟಾದಾಗ ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ಆತನು ದೇವರಿಂದ ದೂರ ಇದ್ದವನಲ್ಲ. ಈಗ ನೋಡುವಾಗ ಆತನು ನಿದ್ರೆ ಮಾಡುವಂತವನಾಗಿದ್ದಾನೆ. ಯಾವಾಗ ನಿದ್ರೆ ಮಾಡ್ತಾ ಇದ್ದಾನೆ? ಒತ್ತಲ್ಲದ ಒತ್ತಿನಲ್ಲಿ ಆತನು ಸಾಯಂಕಾಲದ ವೇಳೆಯಲ್ಲಿ ನಿದ್ರೆ ಮಾಡುವುದನ್ನು ನೋಡುವಂತವರಾಗಿದ್ದೇವೆ. ಅಲ್ಲಿ ಯುದ್ಧ ನಡೀತಾ ಇದೆ. ಯೋವಾಬನು ಯುದ್ಧ ಭೂಮಿಯಲ್ಲಿ ಇದ್ದಾನೆ. ಯೋವಾಬನು ಯುದ್ಧ ಭೂಮಿಯಲ್ಲಿರುವಂತಹ ಸಂದರ್ಭದಲ್ಲಿ ದಾವೀದನು ಕೂಡ ಯುದ್ಧ ಭೂಮಿಯಲ್ಲಿ ಇರಬೇಕಾಗಿತ್ತು. ಇಂಥ ದಾವೀದನು ಈಗ ವಿಶ್ರಮಿಸಿಕೊಳ್ಳುವುದಕ್ಕಾಗಿ ಆತನು ಅರಮನೆಯಲ್ಲಿ ಆತನು ಮಹಡಿಯ ಮೇಲೆ ಆತನು ಸಾಯಂಕಾಲದ ವೇಳೆಯಲ್ಲಿ ಆತನು ತಿರುಗಾಡುತ್ತಿರುವಾಗ ಶೋಧನೆಗೆ ಗುರಿಯಾದ ಎಂಬುದನ್ನು ನೋಡ್ತೇವೆ ನಾವು. ಅದೇ ತಾನೇ ಋತುಸ್ನಾನವನ್ನು ಮಾಡಿಕೊಂಡು ಆ ಸ್ತ್ರೀಯನ್ನು ನೋಡಿದಂತ ಆತನಿಗೆ, ಬೆತ್ಷೆಬೆಯನ್ನು ನೋಡಿದಂತ ಆತನೇನ್ ಮಾಡ್ತಾನೆ? ಈಗ ತನ್ನನ್ನ ಆತನು ಆತ್ಮಿಕ ಅಧಪತನಕ್ಕೆ ಹೊಂದಿದವನಾಗಿ ವ್ಯಭಿಚಾರಕ್ಕೆ ಆತನು ಒಪ್ಪಿಸಿಕೊಟ್ಟನೆಂಬುದನ್ನು ನೋಡ್ತೇವೆ ನಾವು. ನನ್ನ ಪ್ರಿಯ ದೇವಜನರೇ, ಇದರಿಂದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಷಯ ಏನೆಂಬುದಾಗಿ ಹೇಳುವಾಗ, ಆತ್ಮಿಕರಾಗಿ ಜೀವಿಸ್ತಕ್ಕಂಥ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಯಾವುದೇ ಕ್ಷಣದಲ್ಲಾದರೂ ಕೂಡ ನಾವು ಲೋಕದ ಸಂಗತಿಗೆ ನಾವು ಬೀಳುವಂತವರಾಗಿದ್ದೇವೆ. ಲೋಕದ ಸಂಗತಿಗೆ ಬೀಳುವಂತ ನಾವು ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳಬೇಕಾದರೆ ಯಾವಾಗಲೂ ಕೂಡ ನಾವು ಎಚ್ಚರಿಕೆ ಉಳ್ಳವರಾಗಿ ನಾವು ಜೀವಿಸಬೇಕೆಂಬುದನ್ನು ನಮಗೆ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಅದನ್ನೇ ತಾನೇ ನಾವು ನೋಡ್ತೇವೆ. ಕರ್ತನಾದ ಕ್ರಿಸ್ತನು ತಾನೇ ಈ ಲೋಕದಲ್ಲಿರುವಾಗ ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಎಡೆಬಿಡದೆ ಎಂಬುದಾಗಿ ಹೇಳುವಾಗ ನಾವು ಶೋಧನೆಗೆ ಗುರಿಯಾಗದಂತೆ ಪ್ರಾರ್ಥನೆ ಮಾಡಿ ಎಂಬುದನ್ನು ನಾವು ಸತ್ಯವೇದ ನಾವು ತಿಳಿಸಿರುವಂತ ನೋಡುವಂತವರಾಗಿದ್ದೇವೆ. ಈಗ ನೋಡುವಾಗ ಸಾತ್ವಿಕನಾಗಿದ್ದಂತಹ, ಬಹಳ ಆತ್ಮಿಕನಾಗಿದ್ದಂತಹ ದಾವೀದನು ತನ್ನನ್ನೇ ತಾನು ಆತನು ಆ ಒಂದು ನೀಚ ಕಾರ್ಯಕ್ಕೆ ಆತನು ಒಪ್ಪಿಸಿಕೊಟ್ಟನು ಎಂಬುದನ್ನು ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವಜನರೇ, ಹಾಗಾಗಿ ಆತ್ಮಿಕ ಜೀವಿತದಲ್ಲಿ ಅಧಪತನಗಳು ಬರುವಂತದನ್ನು ನಾವು ಗಮನಿಸಬೇಕು. ಅದಕ್ಕೆ ವಯಸ್ಸಿನ ಅಭ್ಯಂತರವಿಲ್ಲ. ಈ ದಿನಮಾನಗಳು ನೋಡುವಾಗ ನಾವು ನೋಡ್ತೇವೆ, ಪತ್ರಿಕೆಗಳು ನೋಡ್ತೇವೆ, ನಾವು ಸಾಮಾಜಿಕ ಜಾಲತಾಣ ನೋಡ್ತೇವೆ, ನಾವು ಎಷ್ಟೋ ವಯಸ್ಸಾಗಿರ್ತಕ್ಕಂಥವರು ಕೂಡ, ಸಾಯುವ ಸ್ಥಿತಿಗೆ ಬಂದಿರ್ತಕ್ಕಂಥವ್ರು ಕೂಡ
ವ್ಯಭಿಚಾರಕ್ಕೆ ತಮ್ಮನ್ನ ಒಪ್ಪಿಸಿಕೊಂಡವರಾಗಿ ತಮ್ಮ ಆತ್ಮಿಕ ಜೀವಿತವನ್ನ, ತಮ್ಮ ಪರಿಶುದ್ಧ ಜೀವಿತವನ್ನ, ತಮ್ಮ ಜೀವಿತದ ಎಲ್ಲಾ ದಿನಗಳನ್ನ ನಾಚಿಕೆಯಿಂದ ಕಳೆಯುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಹಾಗಾಗಿ ಸತ್ಯವೇದ ಹೇಳುವ ಪ್ರಕಾರವಾಗಿ ನನ್ನ ಪ್ರಿಯ ದೇವಜನರೇ, ನಾವು ಎಚ್ಚರ ಪಡಬೇಕಾದರೆ, ನಾವು ಯಾವುದರಲ್ಲಿ ಎಚ್ಚರ ಪಡಬೇಕೆಂಬುದಾಗಿ ಹೇಳುವಾಗ ಸತ್ಯವೇದ ಹೇಳ್ತದೆ, ನಾವು ಎಚ್ಚರ ಪಡಬೇಕಾದರೆ ದೇವರ ವಾಕ್ಯದಲ್ಲಿ ನಾವು ಎಚ್ಚರ ಪಡಬೇಕೆಂಬುದನ್ನು ನಮಗೆ ಸತ್ಯವೇದ ತಿಳಿಸುವಂತದ್ದಾಗಿದೆ. ನಾವು ನೋಡ್ತೇವೆ, ದಾವೀದನು ಆ ಅನ್ಯ ಕಾರ್ಯಕ್ಕೆ, ವ್ಯಭಿಚಾರಕ್ಕೆ ಆತನು ತನ್ನ ಒಪ್ಪಿಸಿಕೊಟ್ಟನು. ವ್ಯಭಿಚಾರಕ್ಕೆ ಆತನು ಒಪ್ಪಿಸಿಕೊಟ್ಟದ ನಿಮಿತ್ತವಾಗಿ ತನ್ನ ಆತ್ಮಿಕತೆಯನ್ನು ಆತನು ಕಳೆದುಕೊಂಡನು. 50 ವರ್ಷಗಳ ಕಾಲ ದೇವರ ಸತ್ಸಂದರ್ಭದಲ್ಲಿ ಜೀವಿಸಿದಂತ ದಾವೀದನು ಈಗ ಆತನು ಆತ್ಮಿಕತೆಯಿಂದ ದೂರವಾದನೆ ಎಂಬುದನ್ನು ನಾವು ತಿಳ್ಕೊಳ್ಳಬೇಕಾಗಿದೆ ಪ್ರಿಯರೇ. ಎಲ್ಲಿ ತನಕ ಆತನು ಆ ಆತ್ಮಿಕ ಅಧೋಪತನವನ್ನು ಹೊಂದಿದನು ಎಂಬುದನ್ನು ನೋಡುವಾಗ ಆತನು ಆ ಸ್ತ್ರೀಯನ್ನು ನೋಡಿ ಆತನು ಮೋಹಿಸಿದನು. ಮಾತ್ರವಲ್ಲದೆ ಆಕೆಯೊಟ್ಟಿಗೆ ಆತನು ಅನ್ಯ ಸಂಬಂಧವನ್ನು ಇಟ್ಟುಕೊಂಡವನಾಗಿ ಆಕೆಯನ್ನ ಆತನು ಕೂಡಿದನೆಂಬುದನ್ನು ನೋಡ್ತೇವೆ ನಾವು. ಅದು ಯಾರ ಹೆಂಡತಿ? ಆಕೆ ಉರಿಯನ ಹೆಂಡತಿ. ಉರಿಯನು ಯಾರು? ಆತನು ಆ ಒಂದು ಯುದ್ಧ ಭೂಮಿಯಲ್ಲಿ ಅರಸನಿಗೋಸ್ಕರ, ಅರಸನ ಪರಿವಾರದವರಿಗೋಸ್ಕರ, ಅರಸನ ರಾಜ್ಯಕ್ಕೋಸ್ಕರ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಹೋರಾಡ್ತಾ ಇರ್ತಕ್ಕಂಥ ಆ ಒಂದು ಉರಿಯನ ಹೆಂಡತಿಯನ್ನು ಆತನು ತನ್ನ ಸ್ವಂತ ಹಾಸಿಗೆಗೆ ಆತನು ಕರೆಯುವಾಗ ಎಂತ ಒಂದು ನೀಚ ಕಾರ್ಯವನ್ನು ಮಾಡಿದನು ಎಂಬುದನ್ನ ಅದೇ ಅಧ್ಯಾಯದ ತಲೆಬರ ನೋಡ್ತೇವೆ ನಾವು. ದಾವೀದನ ನೀಚ ಕೃತ್ಯಗಳು ಎಂಬುದನ್ನು ನೋಡ್ತೇವೆ. ಆತನು ತಪ್ಪು ಮಾಡಿದ್ದು ಮಾತ್ರವಲ್ಲ, ಅದೇ ತಪ್ಪನ್ನ ಆತನ ಗಂಡನಾಗಿರ್ತಕ್ಕಂಥ ಉರಿಯನ ಮೇಲೆ ಹಾಕುವುದಕ್ಕೆ ಆತನು ಸಂಚು ಮಾಡಿದನು. ಮಾತ್ರವಲ್ಲದೆ ನೋಡ್ರಿ, ಇಲ್ಲಿ ನಾವು ನೋಡುವಾಗ ಇದೇ ಅಧ್ಯಾಯವನ್ನು ಓದುವಾಗ ಉರಿಯನು ಬಂದಾಗ ಆತನನ್ನ ತಾನು ಮಾಡಿರ್ತಕ್ಕಂಥ ತಪ್ಪನ್ನ ಆತನ ಮೇಲೆ ಹೊರಿಸುವುದಕ್ಕೋಸ್ಕರ ಆತನು ಅವನನ್ನ ಮೊತ್ತನನ್ನಾಗಿ ಮಾಡಿ ಮತ್ತೆ ತಪ್ಪುಗಳನ್ನ ಮಾಡ್ತಾ ಇದ್ದಾನೆ. ಆತನನ್ನ ತನ್ನ ಮನೆಗೆ ಹೋಗುವಂತೆ ಪ್ರೇರೇಪಣೆ ನೀಡ್ತಾ ಇದ್ದಾನೆ. ಅಲ್ಪನಾಗಿರ್ತಕ್ಕಂತಹ ಉರಿಯನು ಹೇಳುವಂತ ಮಾತೇನು? ನನ್ನ ಒಡೆಯನಾಗಿರ್ತಕ್ಕಂಥ ಯೋವಾಬನು, ಆತನ ಸೈನ್ಯಗಳು ಯುದ್ಧ ಭೂಮಿಯಲ್ಲಿವೆ. ಹೀಗಿರುವಾಗ ನಾನು ಹೇಗೆ ತಿಂದು ಕುಡಿದು ನನ್ನ ಹೆಂಡತಿ ಜೊತೆಗೆ ನಾನು ಬದುಕಿಕೊಳ್ಳಲಿ ಎಂಬುದಾಗಿ ಹೇಳ್ತಾನೆ. ನನ್ನ ಪ್ರಿಯ ದೇವಜನರೇ, ನಾವು ಸ್ವಲ್ಪ ಹೊತ್ತು ಯೋಚನೆ ಮಾಡೋಣ. ಜ್ಞಾನಿಯಾಗಿರ್ತಕ್ಕಂಥ ದಾವೀದನು ಸೋತು ಹೋದನು. ಅಜ್ಞಾನಿಯಾಗಿರ್ತಕ್ಕಂಥ ಅಲ್ಪನಾಗಿರ್ತಕ್ಕಂಥ ಉರಿಯನ್ನು ಹೇಳುವಂತ ಮಾತಿನ ಮೂಲಕ ಆತನು ದೇವರಿಗೆ ಅವನು ಹತ್ತಿರವಾದನು. ಪ್ರಿಯರೇ, ಇದನ್ನು ನೋಡಿದಂತಹ ದಾವೀದನು ಆತನ ಏನ್ ಮಾಡ್ತಾನೆ? ಈಗ ಅವನು ಅನೇಕ ಸಾರಿ ಅವನು ಸಂಧಿಸಿ ಅವನು ಸೋತು ಹೋಗದೆ ಇರುವಾಗ ಆತನನ್ನ ಕುಯುಕ್ತಿಯಿಂದ ಆತನ ಏನ್ ಮಾಡ್ತಾನೆ? ಈಗ ಆತನ ಕೈಯಲ್ಲಿ ಒಂದು ಮರಣ ಶಾಸನವನ್ನು ಬರೆದು ಕೊಟ್ಟು ಆತನ ಕಳಿಸ್ತಾನೆ. ನೋಡ್ರಿ, ಅವನು ಎಂತ ತಪ್ಪನ್ನ ಮಾಡ್ದ. ಮೊದಲನೇದಾಗಿ ಆತನು ತನ್ನ ಕಣ್ಣುಗಳಿಗೆ ಮಾಡಬೇಕಾದಂತ ನಿಬಂಧನೆಯನ್ನ ಕಳ್ಕೊಂಡ. ಎರಡನೇದಾಗಿ ಆತನು ವ್ಯಭಿಚಾರವನ್ನ ಮಾಡ್ದ. ಮೂರನೇದಾಗಿ ಆತನ ಗಂಡನನ್ನ ಪ್ರೇರೇಪಿಸಿ ಆತನಿಗೆ ಮೋಸ ಮಾಡಿ ಆತನನ್ನ ಮತ್ತೊಂದು ಪಾಪವನ್ನ ಮಾಡ್ದ. ನಂತರ ಏನ್ ಮಾಡ್ತಾನೆ? ಈಗ ಆತನ ಕೈಯಲ್ಲೇ ಮರಣ ಶಾಸನವನ್ನ ಬರೆದು ಕೊಡುವಂತ ನೋಡುವಂತವರಾಗಿದ್ದೇವೆ. ಇದೆಲ್ಲವೂ ಘಟಿಸಿದಂಥದ್ದು ಯಾವುದರಿಂದ? ಆತನು ಕಣ್ಣುಗಳಿಗೆ ನಿಬಂಧನೆಯನ್ನ ಮಾಡಿಕೊಳ್ಳದೆ ಹೋದರಿಂದ ಇದು ಸಂಭವಿಸಿತು. ಪ್ರಿಯರೇ, ನನ್ನ ಪ್ರಿಯ ದೇವಜನರೇ, ಯೋಬನು ಹೇಳ್ತಾನೆ, ನಾನು ನನ್ನ ಕಣ್ಣುಗಳಿಗೆ ನಿಬಂಧನೆಯನ್ನು ಮಾಡಿಕೊಳ್ಳುತ್ತೇನೆ ಎಂಬುದಾಗಿ. ಯಾಕೆ ಎಂಬುದಾಗಿ ಹೇಳುವಾಗ ಮನುಷ್ಯನಿಗೆ ಪಾಪ ಇರುವಂತದ್ದು ಉಂಟಾಗುವಂಥದ್ದು ಆತನ ಶರೀರದಲ್ಲೇ. ಆದ್ದರಿಂದಲೇ ನಾವು ನಮ್ಮ ಶರೀರವನ್ನ ಜಜ್ಜಿಕೊಳ್ಳಬೇಕೆಂಬುದನ್ನ ಪೌಲನು ತಾನೇ ನಮಗೆ ಮಾದರಿಯಾಗಿ ತಿಳಿಸಿಕೊಟ್ಟಿದ್ದಾನೆ. ನಾವು ಎಷ್ಟೇ ಆತ್ಮಿಕರಾದರೂ, ಎಷ್ಟೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದರೂ, ನಾವು ನಮ್ಮ ಶರೀರಗಳನ್ನ ಜಜ್ಜಿಕೊಳ್ಳದೆ ಹೋದರೆ, ನಾವು ನಮ್ಮ ಶರೀರಗಳನ್ನ ಸಂಪೂರ್ಣವಾಗಿ ಜಜ್ಜಿಕೊಳ್ಳದೆ ನಾವು ಹೋದರೆ, ನಾವು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪಾಪಕ್ಕೆ ನಮ್ಮನ್ನ ಒಪ್ಪಿಸಿಕೊಡುವಂತ ಅನೇಕ ಸಂದರ್ಭಗಳು ಬರುವಂತದ್ದಾಗಿದೆ ಎಂಬುದನ್ನ ಈ ಒಂದು ಸನ್ನಿವೇಶ ನಮಗೆ ತಿಳಿಸುವಂತದ್ದಾಗಿದೆ. ಪ್ರಿಯರೇ, ನನ್ನ ಪ್ರಿಯ ದೇವಜನರೇ,
ಈಗ ನೋಡುವಾಗ ಉರಿಯನನ್ನ ಸಾಯಿಸಿದನು. ಬೆತ್ಷೆಬೆ ಈಗ ಆಕೆ ಹೇಳ್ತಾಳೆ, ಮತ್ತೊಂದು ಶಾಕಿಂಗ್ ನ್ಯೂಸ್ ಅನ್ನ ದಾವೀದನಿಗೆ ಕಳಿಸ್ಕೊಡ್ತಾಳೆ. ಆಕೆ ಕಳಿಸ್ತಾಳೆ, ನಾನು ಈಗ 3 ತಿಂಗಳ ಗರ್ಭಿಣಿ ಆಗಿದ್ದೇನೆ ಎಂಬುದಾಗಿ ಹೇಳುವಾಗ, ಈಗ ನೋಡುವಾಗ ದಾವೀದನ ಹೆದೆ ಒಡೆದು ಹೋಯ್ತು. ಆತನು ಸಂಚು ಮಾಡಿದ್ದ. ಯಾವ ಸಂಚು ಮಾಡಿದ್ದ? ಉರಿಯನನ್ನ ಆಕೆಯೊಟ್ಟಿಗೆ ಕಳುಹಿಸಿ ತಾನು ಮಾಡಿದಂತ ಪಾಪವನ್ನ ಆತನ ಮೇಲೆ ಹೊರಿಸುವುದಕ್ಕೆ ಆತನು ಪ್ರಯತ್ನವನ್ನ ಮಾಡಿದ್ದ. ಆ ಪ್ರಯತ್ನ ಈಗ ಸಫಲವಾಗಲಿಲ್ಲ. ಈಗ ಆತನ ಏನ್ ಮಾಡ್ತಾನೆ? ಆಕೆಯನ್ನು ಮದುವೆ ಮಾಡಿಕೊಂಡು ನಾನು ಉರಿಯನಿಗೆ ಅವನಿಗೆ ನಾನು ನ್ಯಾಯವನ್ನು ಕೊಡ್ತೇನೆ ಎಂಬುದಾಗಿ ತೋರಿಸಿಕೊಳ್ಳುವಂತಹ ಒಂದು ನೀಚ ಸ್ವಭಾವವನ್ನು ಆತನಲ್ಲಿ ವ್ಯಕ್ತಪಡಿಸಿದ ಪ್ರಿಯರೇ. ಹೀಗಿರುವಾಗ ನಾವು ನೋಡ್ತೇವೆ, ನನ್ನ ಪ್ರಿಯ ದೇವ ಜನರೇ, ದೇವರು ತಾನೇ ಅವನು ದೇವರನ್ನ ಬಿಟ್ಟ, ದೇವರ ಸತ್ಸಂಗವನ್ನ ಬಿಟ್ಟ, ವ್ಯಭಿಚಾರದಲ್ಲಿ ಆತನು ಮುಳುಗಿ ಹೋದ. ತಾನು ಮಾಡಿದಂತ ತಪ್ಪುಗಳನ್ನ ಹೇಗೆ ಮುಚ್ಚಿಕೊಳ್ಳಬೇಕೆಂಬುದಾಗಿ ಆತನು ಆಲೋಚನೆ ಮಾಡುವುದರಲ್ಲೇ ಸಮಯವನ್ನ ಕಳೆದ. ಹೀಗಿರುವಾಗ ದೇವರಿಗೆ ಆತನ ಆಲೋಚನೆ ಅರ್ಥವಾಯಿತು. ತನ್ನ ಭಕ್ತನು ಸೋತು ಹೋಗುವಂತದನ್ನ, ಬಿದ್ದು ಹೋಗುವಂತದನ್ನ ದೇವರು ಸಹಿಸಿಕೊಳ್ಳಲಿಲ್ಲ. ಬದಲಿಗೆ ದೇವರು ಏನ್ ಮಾಡ್ತಾನೆ? ಈಗ ಯೆಹೋವನು ಏನ್ ಮಾಡ್ತಾನೆ? ಈಗ ನಾತಾನನ ಮೂಲಕವಾಗಿ ಆತನ ಎಚ್ಚರಿಸ್ತಾ. ಈಗ ನಾತಾನನು ಬಂದು ಆತನಿಗೆ ಒಂದು ರೂಪಕವನ್ನ ಆತನು ತಿಳಿಸುವುದರ ಮೂಲಕವಾಗಿ ಆತನನ್ನು ಬರ್ತಾನೆ. ನಾತಾನನು ಬಂದು ಬಹಳ ಚಂದವಾಗಿ ಆತನಿಗೆ ಆತನ ತಪ್ಪನ್ನ ತಿಳಿಸ್ತಾನೆ. ಅರಸನೇ, ಒಬ್ಬನೊಬ್ಬ ಶ್ರೀಮಂತನಿದ್ದ. ಆತನು ಒಂದು ಕುರಿಮರಿಯನ್ನ ಸಾಕಿದ್ದ. ಆ ಕುರಿಮರಿಯನ್ನ ಆತನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾನೆ ಎಂಬುದಾಗಿ ಹೇಳುವಾಗ ಆತನ ಎದೆ ಮೇಲೆ ಅದು ಬಲಿಕೊಳ್ತಾ ಇತ್ತು. ಆತನ ಎದೆಗೆ ಅದನ್ನ ಹೌಚ್ಕೊತಾ ಇದ್ದ. ಅವನು ತನ್ನ ಬಟ್ಟಲಿನಲ್ಲಿ ಆತ ನೀರು ಕುಡಿಸ್ತಾ, ತನ್ನ ಒಂದು ತಟ್ಟೆಯಲ್ಲಿ ಆ ಒಂದು ಕುರಿಮರಿಗೆ ಊಟ ಮಾಡಿಸ್ತಾ ಇದ್ದ. ಅಷ್ಟು ಪ್ರೀತಿಯನ್ನ ಮಾಡ್ತಾ ಇದ್ದ. ಆ ಒಂದು ಕುರಿಮರಿ ಆತನಿಗೆ ಅತ್ಯಂತ ಮೆಚ್ಚಿನ ಕುರಿಮರಿ ಆಗಿತ್ತು. ಹೀಗಿರುವಾಗ ನನ್ನ ಪ್ರಿಯ ದೇವಜನರಿಗೆ ಎಂತ ಅದ್ಭುತವಾಗಿರ್ತಕ್ಕಂಥ ಒಂದು ಕಥೆ ಇದು. ಆತನ ಹೇಳ್ತಾನೆ, ಹೀಗಿರುವಾಗ ಆತನ ಮನೆಗೆ ಒಬ್ಬ ಶ್ರೀಮಂತನು ಬಂದನು. ಅವನ ಮನೆಗೆ ಅತಿಥಿಗಳು ಬಂದರು. ಅವನ ಮನೆಯಲ್ಲಿ ಬೇಕಾದಷ್ಟು ಕುರಿಮರಿಗಳಿವೆ. ಅವನ ಮನೆಯಲ್ಲಿ ಬೇಕಾದಷ್ಟು ಕುರಿಗಳಿದ್ದಾಗಿ ಕೂಡ ಆ ಶ್ರೀಮಂತನು ಏನ್ ಮಾಡ್ತಾನೆ? ಈಗ ಆ ಬಡವನ ಕುರಿಮರಿಯನ್ನ ಕೊಯ್ಸಿ ಔತಣವನ್ನ ಮಾಡಿಸ್ತಾನೆ. ಎಂತ ಒಂದು ಮಾರ್ಮಿಕವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ. ಇದನ್ನ ಕೇಳುತ್ತಲೇ ದಾವೀದನ ಎದೆ ಒಡೆದು ಹೋಯ್ತು. ಅವನು ಹೇಳ್ತಾನೆ, ಈ ಒಂದು ಕಾರ್ಯವನ್ನ ಮಾಡಿದಂತವನಿಗೆ ಖಂಡಿತವಾಗಿಯೂ ಕೂಡ ಮರಣ ದಂಡನೆ ಆಗಲೇಬೇಕೆಂಬುದಾಗಿ ಆತನು ಹೇಳಿದ ಪ್ರಿಯರೇ. ಈಗ ನೋಡುವಾಗ ನಾತಾನನು ಹೇಳ್ತಾನೆ, ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಆತ ನೀನೇ ಆಗಿದ್ದೀಯಾ ಎಂಬುದಾಗಿ ಹೇಳುವಾಗ ನನ್ನ ಪ್ರಿಯ ದೇವಜನರೇ, ದೇವರು ತಾನೇ ಆತನಿಗೆ ಆಗಬೇಕಾದಂತ ಶಿಕ್ಷೆಯನ್ನ ಅವನ ಬಾಯ ಮುಖಾಂತರವಾಗಿ ಹೇಳಿಸಿದ್ದಾನೆ ಪ್ರಿಯರೇ. ದಾವೀದನ ಎದೆ ಒಡೆದು ಹೋಯ್ತು. ಹೌದು, ನಾನು ದೊಡ್ಡ ತಪ್ಪನ್ನ ಮಾಡಿದ್ದೇನೆ. ಈ ತಪ್ಪನ್ನ ನಾನು ಎಂದೂ ಕೂಡ ಈ ತಪ್ಪಿಗೆ ನಾನು ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆ. ನನ್ನ ಪ್ರಿಯ ದೇವಜನರೇ, ದಾವೀದನು 34ನೇ ಕೀರ್ತನೆ ನಾವು ಓದುವಾಗ ಅಲ್ಲಿ ಆತನು ಬರೀತಾನೆ, ಯೆಹೋವನೇ ದಯಮಾಡಿ ನನ್ನಲ್ಲಿರುವಂತ ರಕ್ಷಣೆಯ ಆನಂದವನ್ನ ತೆಗೆಯಬೇಡ ಎಂಬುದಾಗಿ ಆತನು ಬರೀತಾನೆ. ಅಂದ್ರೆ ಏನು? ನಾನು ದೇವರಿಂದ ರಕ್ಷಣೆಯನ್ನು ಹೊಂದಿದ್ದೇನೆ. ಆ ರಕ್ಷಣೆಯ ಆನಂದ ನನಗೆ ದೂರ ಆಗ್ಬಾರ್ದು. ಇಷ್ಟು ವರ್ಷಗಳ ಕಾಲ, 50 ವರ್ಷಗಳ ಕಾಲ ನಾನು ಪಡ್ಕೊಂಡು ಬಂದಂತ ರಕ್ಷಣೆಯ ಆನಂದ ನನಗೆ ದೂರವಾಗ್ತಾ ಇದೆ ಎಂಬುದಾಗಿ ಆತನು ಕಣ್ಣೀರು ಸುರಿಸಿದನು. ಮತ್ತು ಆತನು 51ನೇ ಕೀರ್ತನೆ ಬರೆದನು, ಹಿಸೋಪ್ ಗಿಡದಿಂದ ಬರಲಿದ ನೀರನ್ನು ಚಿಮುಕಿಸುವಂತೆ ನನ್ನನ್ನು ನೀನು ತೊಳೆಯಾಗ ನಾನು ಶುದ್ಧನಾಗಿರುವೆನು. ನನ್ನಲ್ಲಿ ಸಂಭ್ರಮೋತ್ಸವ ಧ್ವನಿಯು ಉಂಟಾಗುವಂತೆ ಮಾಡು. ಅಂದ್ರೇನು? ಆ ವ್ಯಭಿಚಾರವನ್ನು ಮಾಡಿದಾಗ, ಆ ಪಾಪವನ್ನು ಮಾಡಿದಾಗ ಅವನಲ್ಲಿದ್ದಂತ ಆನಂದ ಹೊರಟೋಗಿತ್ತು, ಅವನಲ್ಲಿದ್ದಂತ ಸಂತೋಷ ಹೊರಟೋಗಿತ್ತು, ಅವನಲ್ಲಿದ್ದಂತ ಆತ್ಮಿಕತೆ ಹೊರಟೋಗಿತ್ತು. ಅದೆಲ್ಲವನ್ನ ದಯಮಾಡಿ ನನಗೆ ತಿರುಗಿ ಕೊಡು. ಮತ್ತೆ ನಾನು ಅಂತ ಸ್ಥಿತಿಯನ್ನು ನಾನು ಅನುಭವಿಸುವುದಿಲ್ಲ.
ಅಂತ ಸ್ಥಿತಿಗೆ ನಾನು ಬರುವುದಿಲ್ಲ. ಪ್ರಿಯ ದೇವಜನರೇ, ದಾವೀದನು ನೀಚ ಕಾರ್ಯವನ್ನು ಮಾಡಿದನು ನಿಜ, ಆತನ ಬಾಯಿಂದಲೇ ಬಂದಿದೆ, ಆತನಿಗೆ ಮರಣ ಶಿಕ್ಷೆ ಆಗಬೇಕೆಂಬುದಾಗಿ. ಆದರೆ ದೇವರು ತಾನೇ ದಾವೀದನನ್ನ ವಿಶೇಷವಾಗಿ ಆಶೀರ್ವಾದ ಮಾಡ್ತಾ ಇದ್ರಿಂದ ಈಗ ನೋಡ್ತೇವೆ ನಾವು, ದಾವೀದನಿಗೆ ಹುಟ್ಟಿದಂತಹ ಮಕ್ಕಳು, ದಾವೀದನಿಗೆ ಹುಟ್ಟಿದಂತಹ ಮಗು, ಬೆತ್ಷೆಬೆಗೆ ದಾವೀದನಲ್ಲಿ ಹುಟ್ಟಿದಂತಹ ಪ್ರೀತಿಯ ಮಗು ಏನಾಗಿದೆ ಈಗ? ಅದು ಮರಣ ಹೊಂದಿತು ಪ್ರಿಯರೇ. ಇದರಿಂದ ನಾವು ತಿಳ್ಕೊಳ್ಬೇಕಾದೇನಪ್ಪ ಅಂದ್ರೆ, ದೇವರು ನಮ್ಮ ಪ್ರಾರ್ಥನೆಗಳನ್ನ ಕೇಳ್ತಾನೆ, ನಮ್ಮ ತಪ್ಪುಗಳನ್ನ ಕ್ಷಮಿಸ್ತಾನೆ, ನಮ್ಮ ಪಾಪಗಳನ್ನ ಕ್ಷಮಿಸ್ತಾನೆ. ಆದರೆ ನಾವು ಮಾಡಿರುವಂತ ತಪ್ಪಿಗೆ ತಕ್ಕ ಶಿಕ್ಷೆಯನ್ನ ಖಂಡಿತವಾಗಿ ನಮಗೆ ಕೊಡುವಂತವನಾಗಿದೆ ಅಂತಕ್ಕಂಥ ಸತ್ಯವನ್ನ ಈ ಒಂದು ಸಂದೇಶ ನಮಗೆ ತಿಳಿಸುವಂತದ್ದಾಗಿದೆ ಪ್ರಿಯರೇ. ಹೀಗಿರುವಾಗ ನನ್ನ ಪ್ರಿಯ ದೇವಜನರೇ, ಆತ್ಮಿಕ ಅಧಪತನಕ್ಕೆ ಬಂದಂತಹ ದಾವೀದನೇನು ಅದರಿಂದ ಎದ್ದು ಆತನು ಆ ರಕ್ಷಣೆ ಆನಂದವನ್ನ ಅನುಭವಿಸಿದನು. ಆದರೆ ಆತನು ಮಾಡಿದಂತ ತಪ್ಪಿಗೆ, ಆತನ ಪಾಪಕ್ಕೆ ತಕ್ಕ ಶಿಕ್ಷೆಯನ್ನ ದೇವರು ಕೊಟ್ಟನೆಂಬುದನ್ನು ನೋಡ್ತೇವೆ. ನನ್ನ ಪ್ರಿಯ ದೇವಜನರೇ, ಈ ರಾತ್ರಿ ವೇಳೆ ನಾವು ತಿಳ್ಕೊಳ್ಳೋಣ ಪ್ರಿಯರೇ. ನಾವು ನೆನೆಸ್ತೇವೆ, ನಾವು ಮಾಡಿರುವಂತದನ್ನ ದೇವರು ನೋಡೋದಿಲ್ಲ. ನಾವು ಮಾಡಿರುವಂತ ತಪ್ಪುಗಳಿಗೆ ದೇವರು ಯಾವಾಗಲೂ ಕೂಡ ಆತನು ಕ್ಷಮಿಸುವಂತವನಾಗಿದ್ದಾನೆ, ಯಾವಾಗಲೂ ಆತನು ಕ್ಷಮಿಸ್ತಾನೆ. ಈ ರೀತಿಯಾಗಿ ನಾವು ಆಲೋಚನೆ ಮಾಡುವಂತವರಾಗಿದ್ದೇವೆ ಪ್ರಿಯರೇ. ಆದರೆ ದೇವರು ನಮಗೆ ತಿಳಿಸುವಂತದ್ದು ಏನಪ್ಪಾ ಅಂದ್ರೆ, ನೋಡಿ, ನಾವು ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 29ನೇ ವಚನಕ್ಕೆ ನಾವು ಬರುವಾಗ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದೆಂಬುದನ್ನು ನೋಡ್ತೇವೆ ನಾವು. ನನ್ನ ಪ್ರಿಯ ದೇವಜನರೇ, ಈ ದಿನಮಾನಗಳಲ್ಲಿ ನಾವು ಕಷ್ಟ, ಸಂಕಟ, ಚಿಂತೆ, ಬಾಧೆ ಇವುಗಳು ನಾವು ಹಾದು ಹೋಗುವಾಗ ನಾವು ದೇವರ ಬಳಿಗೆ ಬರಬೇಕೆಂಬುದನ್ನ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ನಾವು ಮತ್ತಾಯ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಓದ್ತೇವೆ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ ದೇವರು ತಾನೇ ನುಡಿದಿದ್ದಾನೆ. ನನ್ನ ಪ್ರಿಯರೇ, ದಾವೀದನು ಕಷ್ಟ, ಸಂಕಟ, ಅವಮಾನ, ತಿರಸ್ಕಾರ ಎಲ್ಲವೂ ಬಂದಾಗ ಆತನು ತಾನೇ ದೇವರ ಬಳಿಯಲ್ಲಿ 34ನೇ ಕೀರ್ತನೆಯ ಮುಖಾಂತರವಾಗಿ, 51ನೇ ಕೀರ್ತನೆಯ ಮುಖಾಂತರವಾಗಿ ಕರ್ತನ ಬಳಿಗೆ ಬಂದನು, ಮೊಣಕಾಲೂರಿದನು, ಬೇಡಿಕೊಂಡನು. ಇಲ್ಲಿ ನಾವು ನೋಡುವಾಗ ಕರ್ತನು ಇಂಥ ತಪ್ಪುಗಳನ್ನ ಮಾಡದಂತ ಅಥವಾ ಈ ಲೋಕದ ಸಂಗತಿಗಳನ್ನು ಹೆಚ್ಚಿಕೊಂಡು ನಾವು ದೇವರಿಂದ ದೂರವಾಗುವಂತ ನಮ್ಮನ್ನ ಆತನು ಕರೀತಾ ಇದ್ದಾನೆ. ಎಲ್ಲ ಕಷ್ಟಪಡುವವರೇ ನನ್ನ ಬಳಿಗೆ ಬಂದಿರಿ. ನೋಡ್ರಿ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ಹಾಕ್ತೀನಿ. ನೋಡ್ರಿ, ಆ ನೊಗ ಇದೆಯಲ್ಲ, ಅದು ಔರವಾದಂಥದ್ದು, ಬಹಳ ಮೃದುವಾಗಿರ್ತಕ್ಕಂಥ ನೊಗ. ಆ ನೊಗವನ್ನ ಒತ್ಕೊಳ್ರಿ. ಭಾರವಾಗಿರ್ತಕ್ಕಂಥ ನೊಗವನ್ನ ನಾನು ಹೊರ್ತೇನೆ. ಇದೇ ಪ್ರಕಾರವಾಗಿ ಕರ್ತನು ತಾನೇ ನಮ್ಮ ಸಂಕಟಗಳನ್ನ, ನಿಂದೆ, ಅಪಮಾನಗಳನ್ನ ಶಿಲುಬೆಯ ಮೇಲೆ ಆತನು ತೀರಿಸಿದನು. ನಮಗೋಸ್ಕರ ಆತನು ಬರಿದಾದನು. ನಮಗೋಸ್ಕರ ಆತನು ಪಾಪಿಯಾದನು. ನಮಗೋಸ್ಕರ ಆತನು ನಮ್ಮ ಪಾಪಗಳನ್ನು ಹೊತ್ತವನಾಗಿ ನಮ್ಮ ಪಾಪಗಳನ್ನು ಆತನು ತೀರಿಸಿದೆಂಬುದಾಗಿ ನಾವು ತಿಳಿದುಕೊಳ್ಳುವಾಗ ದೇವರ ಮುಂದೆ ನಮ್ಮನ್ನ ತಗ್ಗಿಸಿಕೊಳ್ಳಬೇಕೆಂಬುದನ್ನ ನಮಗೆ ಈ ದಿನದ ಸಂದೇಶ ನಮಗೆ ತಿಳಿಸುವಂತದ್ದಾಗಿದೆ ಪ್ರಿಯರೇ. ಕೊನೆಯದಾಗಿ ನಾವು ನೋಡುವಾಗ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನಕ್ಕೆ ಬರುವಾಗ, ಆದ ಕಾರಣ ಎಲ್ಲಾ ನೀಚತನವನ್ನು ದಾವೀದನು 2ನೇ ಸಮುವೇಲನ ಪುಸ್ತಕ 11ನೇ ಅಧ್ಯಾಯದಲ್ಲಿ ಅಲ್ಲಿ ತಲೆಬರದಲ್ಲಿದೆ ಆತನ ನೀಚ ಕೃತ್ಯಗಳೆಂಬುದಾಗಿ. ಆ ನೀಚ ಕೃತ್ಯಗಳನ್ನು ಆತನು ಮಾಡಿದಾಗ್ಯೂ ಕೂಡ ಆತನು ತಗ್ಗಿದ ಸ್ವಭಾವವುಳ್ಳವನಾಗಿ ದೇವರ ಬಳಿಗೆ ಬಂದಿದ್ದ ಆತನು ದೇವರಿಗೆ ಆತನು ಮೆಚ್ಚುಗೆ ಆದನು. ನಾವಿಲ್ಲಿ ನೋಡ್ತೇವೆ, ಆದ ಕಾರಣ ಈ ಲೋಕದ ಯಾವ ಸಂಗತಿಗಳನ್ನ ನಾವು ಜೀವಿಸ್ತೇವೋ ಆ ಎಲ್ಲಾ ಸಂಗತಿಗಳನ್ನ ಬಿಟ್ಟು, ನಮ್ಮ ನೀಚತನವನ್ನು ಬಿಟ್ಟು, ಎಲ್ಲಾ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರಿರುವ ವಾಕ್ಯಕ್ಕೆ ನಮ್ರತೆಯಿಂದ ನಡೆದುಕೊಳ್ಳಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ. ಪ್ರಿಯ ದೇವಜನರೇ, ದೇವರು ತಾನೇ ವಾಕ್ಯದ ಮುಖಾಂತರವಾಗಿ ನಮ್ಮನ್ನ ಎಚ್ಚರಿಸ್ತಾ ಇದ್ದಾನೆ. ನಾವು ನಮ್ಮ
ಎಲ್ಲಾ ನೀಚ ಕಾರ್ಯಗಳನ್ನು ನಾವು ಬಿಟ್ಟು ದೇವರ ಬಳಿಗೆ ಬರುವಂತದ್ದಾದರೆ ದೇವರು ನಮಗೂ ಕೂಡ ಆ ಸಮಾಧಾನ ನಮಗೆ ಒದಗಿಸಿಕೊಡುವ ಎಂಬುದಾಗಿ ನಮಗೆ ಸತ್ಯವೇದ ತಿಳಿಸುವಂತದ್ದಾಗಿದೆ. ಕೊನೆಯದಾಗಿ ಇದೇ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಎರಡು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯಗಳು ಎಂಬುದಾಗಿ ಹೇಳುವಾಗ, ದೇವರಿಗೆ ನಾವು ಅಧೀನರಾಗಿ ನಾವು ಜೀವಿಸಬೇಕು. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಗೆ ಬರುವಂತಹ ಕಷ್ಟ ಸಂಕಟ ಎಲ್ಲವನ್ನು ನಾವು ಜಯಿಸಿಕೊಂಡು ಈ ಲೋಕದ ಸಂಗತಿಗಳಿಂದ ನಾವು ಪಾರಾಗಬೇಕಾದರೆ, ದೇವರಿಗೆ ನಾವು ಇದೇನಾಗಿ ನಾವು ಜೀವಿಸಬೇಕಾದರೆ ದೇವರಿಗೆ ನಾವು ಅಧೀನರಾಗಿ ನಾವು ಜೀವಿಸಬೇಕು. ಅಂದ್ರೆ ಏನು? ದೇವರನ್ನೇ ನಾವು ಆತುಕೊಂಡವರಾಗಿ ನಾವು ಜೀವಿಸಬೇಕೆಂಬುದನ್ನು ನಮಗೆ ತಿಳಿಸುವಂತದ್ದಾಗಿದೆ. ನಂತರ ಎರಡನೇದಾಗಿ ಕ್ರಿಸ್ತನ ಮುಂದೆ ನಾವು ಮುರಿದುಕೊಳ್ಳಬೇಕು. ಅಂದ್ರೆ ಏನು? ದೇವರ ಮುಂದೆ ನಾವು ನಮ್ಮನ್ನು ತಗ್ಗಿಸಿಕೊಂಡವರಾಗಿ ನಮ್ಮಲ್ಲಿರುವಂತ ಅಹಂಭಾವ, ದುರಹಂಕಾರ, ಕೆಟ್ಟ ಸ್ವಭಾವಗಳು, ಕೆಟ್ಟ ಮನಸ್ಥಿತಿ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇವೆಲ್ಲವೂ ಕೂಡ ನಮ್ಮನ್ನ ಒಂದಲ್ಲ ಒಂದು ರೀತಿಯಲ್ಲಿ ಈ ದಿನಗಳಲ್ಲಿ ಕಾಡುವಂತಹ ಒಂದು ವಿಷಯಗಳೇ ಆಗಿವೆ. ಇವೆಲ್ಲವನ್ನ ಬಿಟ್ಟು ನಾವು ದೇವರ ಮುಂದೆ ನಮ್ಮನ್ನ ಮುರಿದುಕೊಂಡವರಾಗಿ ನಾವು ಜೀವಿಸುವಾಗ, ತಗ್ಗಿದ ಮನಸ್ಸುಳ್ಳವರಾಗಿ ನಾವು ಜೀವಿಸುವಾಗ, ಅದೇ ಪ್ರಕಾರವಾಗಿ ನಾವು ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನಕ್ಕೆ ಬರುವಾಗ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ ಎಂಬುದಾಗಿ ಸತ್ಯವೇದ ತಿಳಿಸುವ ಪ್ರಕಾರವಾಗಿ ಈ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸುವಾಗ ಕರ್ತನು ತಾನೇ ನಮ್ಮ ಜೀವಿತಕ್ಕೆ ಇಟ್ಟಿರ್ತಕ್ಕಂಥ ಎಲ್ಲ ಕಳಂಕಗಳನ್ನು ತೊಳೆದು ನಮ್ಮನ್ನ ನಡೆಸುವಂತವನಾಗಿದ್ದಾನೆ, ಕರುಣಿಸುವಂತವನಾಗಿದ್ದಾನೆ. ಆ ಪ್ರಕಾರವಾಗಿ ದೇವರು ನಮ್ಮನ್ನ ನಡೆಸಲೆಂಬುದಾಗಿ ನಾವು ಬೇಡಿಕೊಳ್ಳುವಂತವರಾಗೋಣ. ದೇವರು ತಾನೇ ಈ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರೊಟ್ಟಿಗೆ ಮಾತನಾಡಲೆಂಬುದಾಗಿ ನಾನು ಬಯಸುವಂತವನಾಗಿದ್ದೇನೆ. ಇಷ್ಟೊತ್ತು ನಮ್ಮೊಟ್ಟಿಗೆ ಇದು ನಮ್ಮನ್ನ ದೇವರು ತಾನೇ ನಡೆಸಿ ಈ ಎಲ್ಲಾ ಕಾರ್ಯಗಳನ್ನು ಆಶೀರ್ವಾದ ಮಾಡಿಕೊಟ್ಟಿದ್ದಕ್ಕಾಗಿ ಆತನಿಗೆ ನಾನು ಕೊಂಡಾಟಗಳನ್ನು ಸಲ್ಲಿಸುವಂತವನಾಗಿದ್ದೇನೆ.